ಸರ್ ಜೀವನದಲ್ಲಿ ಕಾರ್ 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 ಅಂತ ಇರ್ತೀರಾ, ಕಾರ್ ಅನ್ಬೇಡಿ, ಸೈಟ್ ಅನ್ನಿ. ಸೈಟ್ ಬಂದ ಮೇಲೆ ಕಾರ್ ತಾನೇ ನಿಮ್ಮ ಮನೆ ಬಾಗ್ಲಿಗೆ ಬಂದು ನಿಂತ್ಕೊಳ್ತದೆ ಸರ್. ಪ್ರತಿ ಸೈಟ್ಗೆ 5 ಲಕ್ಷ ರೂಪಾಯಿಗಳನ್ನ ಕಾಸು ಉಳಿಸ್ಬೇಕು ಅಂತ ಅಂದ್ರೆ ನೀವುಗಳು ಬಂದು ನಮ್ಮ ಬಡಾವಣೆಯಲ್ಲಿ ಸೈಟ್ ಅನ್ನು ಪರ್ಚೇಸ್ ಮಾಡಿ. ನಾವು ಮಧ್ಯವರ್ತಿ ಅಲ್ಲ, ಈ ಲೇಔಟ್ ಓನರ್ ನಾವೇ ಸಿಗ್ನೇಚರ್ ಪಾರ್ಟಿ. ನಿಮಗೆ 30,000 ಸಂಬಳ ಬರ್ತಾ ಇದೆಯಾ, ತಗೊಂಬನ್ನಿ. ಈಸ್ಟ್ ನಾರ್ತ್ ಕಾರ್ನರ್ ಬೇಕಾ, ಈಸ್ಟ್ ನಾರ್ತ್ ಕಾರ್ನರ್ ಸೈಟ್ ಕೊಡ್ತೀನಿ ನಿಮ್ಗೆ. ನಮ್ಮ ಲೇಔಟ್ ಅಲ್ಲಿ ಸೈಟ್ ತಗೊಂಡ್ರೆ ನಿಮ್ಮ ಅದೃಷ್ಟನೇ ಬದಲಾಗತ್ತೆ. ಯಾಕೆ ಅಂತ ಅಂದ್ರೆ ಆ ಸೈಟ್ ಅಲ್ಲಿ ಕಲ್ಪವೃಕ್ಷ ತಾಯಿ ನಿಮ್ಮ ಮನೆ ಬರ್ತಾಳೆ ಸರ್. ಆಲ್ರೆಡಿ ಡೆವಲಪ್ಮೆಂಟ್ 300 ಮನೆ ಪಕ್ಕದಲ್ಲೇ ನಮ್ಮ ಬಡಾವಣೆ. ಬನ್ನಿ, ಆಲ್ರೆಡಿ ಡೆವಲಪ್ಮೆಂಟ್ ಆಗಿರೋ ಜಾಗದಲ್ಲಿ ಬಂದು ಸೈಟ್ ತಗೊಳ್ಳಿ ಸರ್. ಎಲ್ಲರೂ ನೆಲಮಂಗಲದ ಹತ್ರ BM ಮಾಡಿ ಅಪ್ರೂವ್ ಕೊಡ್ತೀನಿ ಅಂತಾರೆ, ಆದ್ರೆ ನಾನು ಕೊಡ್ತಾ ಇರೋದು ಬಂದು ಮಾಕ್ಲಿ APMC ನಿಯರ್ ನೆಲಮಂಗಲಕ್ಕಿಂತ ಬಹಳ ಹಿಂದೆ ಇರುವಂತ ಲೇಔಟ್. BM ಮಾಡಿ ಅಪ್ರೂವಲ್ ಏಕಾತ. ಇದೇ ಓವರ್ ಆಲ್ 60 ಎಕರೆಗುಳ್ಳಂತ ಪೊಲೀಸ್ ಲೇಔಟ್, ಅದ್ರ ಪಕ್ಕದಲ್ಲೇನೆ ನಮ್ದು BM ಮಾಡಿ ಅಪ್ರೂವಲ್ ಏಕಾತ ಲೇಔಟ್ ಸರ್. ಅಕ್ಕಪಕ್ಕದಲ್ಲಿ 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನಡೀತಾ ಇರೋದು. ನಾನು ಕೊಡ್ತಾ ಇರೋದು 2,500 ಪರ್ ಸ್ಕ್ವೇರ್ ಫೀಟ್. ಏನಕ್ಕೆ ಕೊಡ್ತಾ ಇದೀನಿ ಗೊತ್ತಾ? ಡೆವಲಪರು ನಾನೇ, ಮಾರ್ಕೆಟಿಂಗು ನಾನೇ, ಈ ಜಾಗದ ಓನರು ಕೂಡ ನಾನೇ. ನೀವೇನಾದ್ರೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ಗೋ ಅಥವಾ ನಾಳೆ ಬೆಳಗ್ಗೆನೆ ಬಂದು ಮನೆ ಕಟ್ಕೊಳ್ಳೋದಕ್ಕೋ ತುಂಬಾ ಕ್ಲೀನ್ ಹ್ಯಾಂಡ್ ಯಾರಾದರೂ ರಿಯಲ್ ಎಸ್ಟೇಟ್ ಹುಡುಕ್ತಾ ಇದ್ರೆ ಖಂಡಿತ ನಿಮಗೋಸ್ಕರನೇ MR ಪ್ರಾಪರ್ಟೀಸ್ ನಿಮ್ಮ ಕನಸು ಆಸೆಗಳನ್ನ ಈಡೇರಿಸುತ್ತೆ. ಇದಕ್ಕಿಂತ ಬೆಸ್ಟ್ ಮಾಕ್ಲಿ ಹತ್ರ ಅಥವಾ ನೆಲಮಂಗಲ ನಿಯರು ಈ ಪ್ರೈಸ್ ಅಲ್ಲಿ, ಅದು ನೇರವಾಗಿ ಈ ಓನರ್ ಇಂದನೇ ನಿಮ್ಗೋಸ್ಕರ ಸಿಗಂತ ಪ್ರಾಪರ್ಟಿ ಎಲ್ಲೂ ಸಿಗಲ್ಲ ಸರ್. ನಮಸ್ತೆ, ನಾನು R ಅಶೋಕ್, MR ಪ್ರಾಪರ್ಟೀಸ್ MD ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ನನ್ನ ಸ್ವಂತ ಖರ್ಚು ಮತ್ತು ನನ್ನ ಸ್ವಂತ ಆದಾಯದ ಬಂಡವಾಳವನ್ನು ಹಾಕಿ ನೆಲಮಂಗಲದಕ್ಕಿಂತ ಹಿಂದೆ BM ಮಾಡಿ ಅಪ್ರೂವಲ್ ಮಾಡಿರೋವಂಥ ಲೇಔಟ್ನ ನಿರ್ಮಾಣ ಮಾಡಿ ಮಾಕ್ಲಿ APMCಯಿಂದ ಭಾಳ ಹತ್ತಿರವಾಗಿರುವಂಥ ಲೇಔಟಿಗೆ ಕರ್ಕೊಂಬಂದಿದ್ದೀನಿ. ಅಟ್ಯಾಚ್ಡ್ ವಿಲೇಜ್ ಇದೆ, ಮನೆ ಕಟ್ಕೊಳ್ಳೋಕ್ಕೆ ಭಾಳ ಸೌಲಭ್ಯವಾಗಿರುವಂಥ ಲೇಔಟಿಗೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಮಾಡಿ ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ, ನಿಮಗೆ ಇವತ್ತು ಪ್ರತಿ ಸೈಟ್ಗೆ 5 ಲಕ್ಷ ರೂಪಾಯಿಗಳನ್ನ ಕಾಸು ಉಳಿಸ್ಬೇಕು ಅಂತ ಅಂದರೆ ನೀವುಗಳು ಬಂದು ನಮ್ಮ ಬಡಾವಣೆಯಲ್ಲಿ ಸೈಟನ್ನು ಪರ್ಚೇಸ್ ಮಾಡಿ. ನಿಮಗೆ ನಾವು ಒಂದು ಒಳ್ಳೆ ಮನಸ್ಥಿತಿಯಿಂದ ಒಳ್ಳೆ ಖುಷಿಯಾಗಿ ನಾವು ನಿಮಗೆ ಸೈಟ್ ಕೊಡೋಕ್ಕೆ ಇಚ್ಛೆ ಪಡ್ತೀವಿ. ಯಾಕೆ ಅಂತ ಹೇಳ್ತೀನಿ ಈ ಮಾತನ್ನ ಅಂತ ಅಂದರೆ, ಪ್ರತಿಯೊಬ್ಬ ಮಾರಾಟಗಾರನು ಮಧ್ಯವರ್ತಿ ಆಗಿರ್ತಾನೆ. ನಾವು ಮಧ್ಯವರ್ತಿ ಅಲ್ಲ, ಈ ಲೇಔಟ್ ಓನರು ನಾವೇ ಸಿಗ್ನೇಚರ್ ಪಾರ್ಟಿ, ನಾವೇ ಓನರ್ ಆಗಿರೋದ್ರಿಂದ, ನಾವೇ ಮಾರಾಟಗಾರ ಆಗಿರೋದ್ರಿಂದ ನಿಮಗೆ ಮಧ್ಯವರ್ತಿಗಳ ಚಿಂತೆ ಇರೋದಿಲ್ಲ. ಮತ್ತು ನೀವು ಎಕ್ಸ್ಟ್ರಾ 5 ಲಕ್ಷ ದುಡ್ಡುಗಳನ್ನ ಸೇವ್ ಮಾಡ್ಕೊಳ್ಳೋಕ್ಕೆ ಬಹಳ ಅನುಕೂಲ ಆಗಿರುವಂಥ ವಿಚಾರ ಇವತ್ತಿನ ನಾನು ತೊಗೊಂಬರ್ತಾ ಇರೋದು. ಸ್ನೇಹಿತರೆ, ಇವತ್ತು ನಿಮಗೆ ನಾನು ಕರ್ಕೊಂಬಂದಿರೋ ಲೇಔಟ್ ಬಂದು BM ಮಾಡಿ ಅಪ್ರೂವಲ್ ಲೇಔಟು. BM ಮಾಡಿ ಅಪ್ರೂವಲ್ ಲೇಔಟ್ ಅಂದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಪೂರ್ತಿ ಬಡಾವಣೆ, ಈ ಓವರ್ ಆಲ್ ಬಡಾವಣೆನ ಪೂರ್ತಿ ಕೆಲಸನ ಮಾಡಿ ನಾನು ಇವತ್ತು ನಿಮ್ಮ ಕಣ್ಣು ಮುಂದೆ ತರ್ತಾ ಇದ್ದೀನಿ. ಕಣ್ಣು ಮುಂದೆ ನೋಡ್ತಾ ಇರೋ ಹಾಗೆ 30 ಅಡಿ ರೋಡು, ವಿಶಾಲವಾಗಿರುವಂಥ ರೋಡು. ಮತ್ತು ನಿಮಗೆ ಇಲ್ಲೇ ಪಕ್ಕದಲ್ಲೇ ಕೇವಲ ನಮ್ಮ 1 ಎಕರೆ 4 ಗುಂಟೆಯಲ್ಲಿ ನಾವು ನಿರ್ಮಾಣ ಮಾಡಿರೋ ಲೇಔಟಲ್ಲಿ ಬಂದಿರೋದು 19 ಸೈಟ್ಗಳು ಮಾತ್ರ. ಆ 19 ಸೈಟ್ಗಳಿಗೆ 1,000 ಮನೆಗಳುಳ್ಳಂಥ ಹಳ್ಳಿಗೆ ಏನೇನು ನಾವು ಇವತ್ತು ಏನು ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀವಿ. ಒಂದನೇದಾಗಿ ಹೇಳ್ತೀನಿ ಅಂದರೆ, ನಿಮಗೆ ಕೇವಲ 19 ಸೈಟ್ ಅವ್ರಿಗೆ ಒಂದು ಉಚಿತ ಬೋರ್ವೆಲ್. ಮೀನ್ಸ್ ಯಾವ ಥರ ಅಂದರೆ, ಎಲ್ಲ ಸೈಟ್ವರೆಗೂ ವಾಟರ್ ಲೈನ್ ಕಲೆಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಇಂಡಿವಿಜುವಲಿ ಒಂದು ಕರೆಂಟ್ ಟ್ರಾನ್ಸ್ಫಾರ್ಮರ್ನ ಕೂಡ ತಂದಿಕ್ಕಿದ್ದೀವಿ. ಮತ್ತು ನಿಮಗೆ ಸೈಟ್ ಟು ಸೈಟು ನಿಮಗೆ ಸ್ಯಾನಿಟರಿ ವ್ಯವಸ್ಥೆಗಳನ್ನ ಕೊಟ್ಟಿದ್ದೀವಿ. 1 ಎಕರೆ 4 ಗುಂಟೆಯಲ್ಲಿ ಪಾರ್ಕ್ಗೆ ಜಾಗ ಬಿಟ್ಟಿದ್ದೀವಿ, CAಗೆ ಜಾಗ ಬಿಟ್ಟಿದ್ದೀವಿ. ಮತ್ತು ಸ್ನೇಹಿತರೆ, ಹೇಳೋದೇನಪ್ಪ ಅಂತ ಅಂದರೆ, ಎಲ್ಲರೂ ಕೂಡ ನಿಮಗೆ ಒಂದು ವಿಚಾರ, ಸೈಟ್ನ ಪರ್ಚೇಸ್ ಮಾಡೋಕ್ಕೆ ಹೋದಾಗ, ಸರ್ ಇನ್ನೂ ವರ್ಕ್ ಇದೆ, ಇನ್ನೂ ಪೇಪರ್ ವರ್ಕ್ ಇದೆ, ಇನ್ನೊಂದು ವರ್ಕ್ ಇದೆ ಅಂತ ನಿಮ್ಮನ್ನು ಹೋಲ್ಡ್ ಮಾಡ್ತಾರೆ. ಇವತ್ತು ನನ್ನ ಬಡಾವಣೆಗೆ ನೀವೇನಾದರೂ ಬಂದಿದ್ದೇ ಆದಲ್ಲಿ, ನಿಮಗೆ ಸೈಟ್ ಇಷ್ಟ ಆಗಿದ್ದೇ ಆದಲ್ಲಿ, ನೀವು ಇವತ್ತೇ ಬುಕ್ಕಿಂಗ್ ಮಾಡಿ ನಾಳೆಗೆ ರಿಜಿಸ್ಟ್ರ್ ಬರ್ತೀನಿ ಅಂದರೂ ನಾನು ರಿಜಿಸ್ಟ್ರ್ ಮಾಡಿಕೊಡ್ತೀನಿ. ಇಲ್ಲ ಅನ್ನೋದಲ್ಲಿ, ಸರ್ ನಾನು ಸ್ಯಾಲ್ರಿಡ್ ಇದ್ದೀನಿ, ನನಗೆ ಲೋನ್ ಮಾಡಿಸ್ಕೊಡಿ ಅಂತ ಅಂದರೆ, ನ್ಯಾಷನಲೈಸ್ ಬ್ಯಾಂಕು, ಈಗ SBI ಆಗಿರ್ಬೋದು, ICICI, ಆಕ್ಸಿಸ್ಸು, IDBI, ನಿಮಗೆ LIC ಅಂತ ಒಳ್ಳೊಳ್ಳೆ ಬ್ಯಾಂಕ್ಗಳಲ್ಲಿ ನಿಮಗೆ 80% ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದಾಗಿರ್ತದೆ. MR ಪ್ರಾಪರ್ಟೀಸ್ ಸಂಸ್ಥೆ 6-7 ವರ್ಷಗಳಿಂದ ಏನು ಗ್ರಾಹಕರನ್ನ ಎಲ್ಲರನ್ನೂ ಒಂದು ಒಳ್ಳೆ ಒಡನಾಟದಿಂದ, ಒಳ್ಳೆ ವಿಶ್ವಾಸದಿಂದ ನಡೆಸ್ಕೊಳ್ತಾ ಇದೆ ಅನ್ನೋದು ಇವತ್ತಿನವರೆಗೂ ಒಂದು ಸಣ್ಣ ಕಪ್ಪು ಚುಕ್ಕೆನೂ ಇಲ್ದಿರೋ ಹಾಗೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸರ್, ನನ್ನೊಂದು ಡೌಟ್ ಏನಂದರೆ, BM ಮಾಡಿ ಸೈಟ್ಗಳನ್ನ ಯಾಕೆ ತಗೋಬೇಕು ಸರ್? BM ಮಾಡಿ ಅಪ್ರೂವ್ಡ್ ಸೈಟ್ ಇಂಡಿವಿಜುವಲ್ ಖಾತಾ, ಇಂಡಿವಿಜುವಲ್ ಟ್ಯಾಕ್ಸ್ ಪೇಡ್ ರಿಸಿಪ್ಟು ಮತ್ತು ಪ್ಲಾನಿಂಗ್ ಅಥಾರಿಟಿಯಿಂದ, ನೆಲಮಂಗಲ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಪಡೆದುಕೊಂಡಿರುವಂಥ ಬಡಾವಣೆ ಆಗಿರ್ತದೆ ಸರ್. ಈ ಬಡಾವಣೆಗೆ ನಾವು ತಗೊಳ್ಳುವಂಥ ಖಾತಾ BM ಮಾಡಿ ಅಪ್ರೂವಲ್ ಖಾತಾ ಆಗಿರ್ತದೆ. ನಿಮಗೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಲೋನ್ ಆಗ್ತದೆ. ಹಾಗಾಗಿ ಯಾರೇ ತಲೆಯಲ್ಲಿ ಇಟ್ಕೊಳ್ಳಿ, ಯೋಚನೆ ಮಾಡಿ, ದಯಮಾಡಿ ನೀವು BM ಮಾಡಿ ಸೈಟ್ಗಳನ್ನ ಕೊಂಡ್ಕೊಳ್ಳಿ. ಅದರಲ್ಲೂ MR ಪ್ರಾಪರ್ಟೀಸ್ ನಮ್ಮ ಹತ್ರ ಬಂದು ತಗೊಳ್ಳೋರಿಗೆ 100ಗೆ 200% ಪರ್ ಸೈಟಿಗೆ 3ರಿಂದ 5 ಲಕ್ಷ ರೂಪಾಯಿಗಳು ಉಳಿಯೋದಂತೂ, ನಿಮ್ಮ ಜೋಬಲ್ಲೇ ಉಳಿಯೋದಂತೂ ಖಡಾಖಂಡಿತವಾಗ್ಲೂ ಇರ್ತದೆ. ಇದರಲ್ಲಿ ಯಾವುದೇ ಮಧ್ಯವರ್ತಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ನೇರ ಮಾಲೀಕ, ನೇರ ಮಾರಾಟಗಾರ, ನೇರ ಓನರ್ ನಾನೇ ಆಗಿರೋದ್ರಿಂದ ದಯಮಾಡಿ ಇರೋದು ಕೇವಲ 19 ಸೈಟ್ಗಳು. ಬೇಗ ಬನ್ನಿ, ಬೇಗ ಕಾರ್ನರ್ ಸೈಟ್ಗಳನ್ನ ತಗೊಳ್ಳಿ.
ಈ ವಿಡಿಯೋಗಳೆಲ್ಲ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಈ ಸೈಟ್ಗಳು ಅಂದಾಗ ಎಲ್ಲ ಬರೀ ಮೋಸ ಟೋಪಿ ಹಾಕ್ತಾರೆ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಅಂಥವ್ರಿಗೆ ಹೆಂಗೆ ಕನ್ವಿನ್ಸಿಂಗ್ ಹೇಳ್ತಾರೆ ಸರ್? ಮೋಸ ಮಾಡೋರು ಬೆಂಗಳೂರಲ್ಲಿ ನೀವು ಎಷ್ಟೇ ನೀಟ್ ಆ್ಯಂಡ್ ಕ್ಲಿಯರಾಗಿ ತೊಳಿತೀನಿ ಅಂತ ಅಂದ್ರೂ ಮೋಸ ಮಾಡೋರು ಮಾತ್ರ ಕ್ಲೀನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾನು ಗ್ರಾಹಕರಿಗೆ ಮತ್ತು ಜನಗಳಿಗೆ ಮತ್ತು ವೀಕ್ಷಕರಿಗೆ ಹೇಳೋದು ಒಂದೇ ಮಾತು, MR ಪ್ರಾಪರ್ಟೀಸ್ ಸಂಸ್ಥೆ ಜನಗಳ ವಿಶ್ವಾಸ ಗಳಿಸಿ ಜನಗಳ ಹತ್ರ ಬಹಳ ಅನ್ಯೋನ್ಯತೆಯಿಂದ ವ್ಯವಹಾರಗಳನ್ನ ಮಾಡ್ಕೊಂಬಂದು ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ, ಒಂದೇ ಒಂದು ರೂಪಾಯಿ ಯಾರಿಗೂ ಮೋಸನೇ ಮಾಡಿದಿರೋ ಹಾಗೆ ಇವತ್ತಿನವರೆಗೂ 6-7 ವರ್ಷದಿಂದ ಸಂಸ್ಥೆ ನಡ್ಸ್ಕೊಂಡು ಬರ್ತಾಯಿದ್ವಿ. ಒಬ್ಬರು ಕಸ್ಟಮರ್ಗೆ ನಾವು 1,000 ರೂಪಾಯಿ ಬ್ಯಾಲೆನ್ಸ್ ಕೊಡೋ ಅಮೌಂಟ್ನ ನಾವು ಉಳಿಸ್ಕೊಂಡಿಲ್ಲ. ಇನ್ನು ಜನಗಳೇ ನಮಗೆ ಬ್ಯಾಲೆನ್ಸ್ ಕೊಡೋ ರೀತಿಲಿ ನಾವು ಉಳಿಸ್ಕೊಂಡಿದ್ದೀವಿ. ಯಾಕೆಂದರೆ ಜನಗಳಿಗೆ ಅನುಕೂಲ ಆದ ಕೊಡ್ತಾರಪ್ಪ, ಯಾಕೆಂದರೆ ಇವತ್ತು ಜನನ ಉಳಿಸ್ಕೊಂಡ್ರೆ ಅವ್ರ ಕಡೆಯಿಂದ ಒಂದು 4 ಜನ ಕಸ್ಟಮರ್ ಬರ್ತಾರೆ ಅನ್ನೋದು ನಮ್ಮ ಮನಸ್ಸಿಗೆ ಅಂದ್ಕೊಳ್ಳೋದು ನಾವು. ಹಾಗಾಗಿ ನಾವು ಜನಗಳಿಗೆ ಮೋಸ ಅಂತ ಯಾವುದೇ ಕಾರಣಕ್ಕೆ ಮಾಡೋಕ್ಕೋಗಲ್ಲ. ಈಗ ಇದು ಯಾವ ಇಯರಿಂದ ಇದ್ರ ಬಗ್ಗೆ ದಾಖಲಾತಿ ಇದೆ ಸರ್? ಎಷ್ಟನೇ ವರ್ಷದ ಸರ್? ನಿಮಗೆ ದಾಖಲಾತಿ ಬೇಕು ಅಂತ ಅನ್ನೋದಾದಲ್ಲಿ ನಿಮಗೆ 54 ವರ್ಷದ ದಾಖಲಾತಿ 1970ರಿಂದ ಇವತ್ತಿನವರೆಗೂ ದಾಖಲಾತಿ ರೆಡಿ ಇದೆ. ದಾಖಲಾತಿ 54 ವರ್ಷದ ದಾಖಲಾತಿ. ಅದರ ಹಿಂದಿನ ದಾಖಲಾತಿ ಏನಾದರೂ ನಿಮಗೆ ಬೇಕೇ ಬೇಕು ಅಂತ ನಿಮ್ಮ ಲಾಯರು, ನಿಮ್ಮ ಅಡ್ವೊಕೇಟ್ಸ್ ಏನಾದ್ರು ಪಟ್ಟಿ ಹಿಡಿದಲ್ಲಿ ಅದನ್ನು ನೀವು ರೈಟಿಂಗಲ್ಲಿ ಬರ್ಸ್ಕೊಂಬಂದರೆ ಆ ದಾಖಲಾತಿಗಳನ್ನು ನಾನು ಪ್ರತಿಯೊಂದು 1ರಿಂದ 100ರವರೆಗೂ ಎಷ್ಟೇ ದಾಖಲಾತಿ ಕೇಳಿದ್ರು ನಾನು ಈ ನನ್ನ ಬಡಾವಣೆ ನನ್ನ ಸ್ವಂತ ಜೋಬಿಂದ ಖರ್ಚು ಹಾಕಿ ಬಡಾವಣೆ ನಿರ್ಮಾಣ ಮಾಡಿರುವಂಥ ಬಡಾವಣೆ. ಆದ್ದರಿಂದ ನಾನು ಎಲ್ಲ ದಾಖಲಾತಿಗಳನ್ನ ಕೊಟ್ಟು ನಿಮ್ಮ ಮನಸ್ಸಿಗೆ ಸಮಾಧಾನ ಪಡಿಸಿ ಅದಾದಮೇಲೆ ನಾನು ನಿಮಗೆ ಸೈಟ್ಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್. MR ಪ್ರಾಪರ್ಟೀಸ್ ಅಂತ ನೀವು ಯೂಟ್ಯೂಬಲ್ಲೋ ಫೇಸ್ಬುಕ್ಕಲ್ಲೋ ಹೊಡೆದ್ರೆ ನಮ್ಮ ಹಳೇ ಹಿಸ್ಟ್ರಿ ಬಂದುಬಿಡ್ತದೆ. ನಾವು ಯಾವ್ಯಾವ ಥರ ಲೇಔಟ್ಗಳನ್ನ ಮಾಡಿದ್ದೀವಿ, ಯಾವ್ಯಾವ ಥರ ಜನಗಳಿಗೆ ಸರ್ವಿಸ್ ಕೊಟ್ಟಿದ್ದೀವಿ, ಎಷ್ಟೆಷ್ಟು ಲೇಔಟ್ಗಳನ್ನ ಮಾಡಿದ್ದೀವಿ, ಯಾವ್ಯಾವ ಎಲ್ಲನೂ ಕೂಡ ಬಂದುಬಿಡ್ತದೆ. ನೇರವಾಗಿ ಬಂದು ನಾನು ಲೊಕೇಶನ್ ನೋಡ್ತೀನಿ, ನನ್ನ ಫ್ಯಾಮಿಲಿನ ಕರ್ಕೊಂಡು ನನ್ನ ಕ್ಯಾಬಲ್ಲೇ ಬರ್ತೀನಿ ಅನ್ನೋದು ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನೀವು ಬರಬೇಕಾಗಿರೋದಕ್ಕೆ 2 ರಸ್ತೆ ಇದೆ ಸರ್. ಒಂದು, ಮಾಕ್ಳಿ APMCಯಿಂದ ಲೆಫ್ಟ್ ತೊಗೊಂಡು ಹುಸ್ಕೂರು ರೋಡಿಗೆ ಬಂದು ಮತ್ತೆ ಮುಂದೆ ಬಂದು ಲೆಫ್ಟ್ ತೊಗೊಂಡ್ರೆ ಸೀದಾ ನಮ್ಮ ಲೇಔಟಿಗೆ ಬರ್ತೀರಾ. ಇಲ್ಲ ಅಂತ ಅಂದರೆ ನೀವು ನೆಲಮಂಗಲ ಸಿಟಿಗೆ ಬಂದು ದೊಡ್ಡಬಳ್ಳಾಪುರ ಹೈವೇ ರೈಟ್ ತೊಗೊಂಡು 1.5 ಕಿಲೋಮೀಟರ್ ಮುಂದೆ ಬಂದು ಅಲ್ಲಿ KG ಶ್ರೀನಿವಾಸಪುರ ಅನ್ನೋ ಒಂದು ಬೋರ್ಡ್ ಇರುತ್ತೆ, ಅಲ್ಲಿ ರೈಟ್ ತೊಗೊಂಡ್ರಿ ಅಂತ ಅಂದರೆ ಸೀದಾ ನಮ್ಮ ಲೇಔಟ್ ಪಕ್ಕದಲ್ಲಿರೋ ವಿಲೇಜಿಗೆ ಬರ್ತೀರಾ. ಅಲ್ಲಿ ಲೆಫ್ಟ್ ತೊಗೊಂಡ್ರಿ ಅಂದರೆ ಸೀದಾ ನಮ್ಮ ಲೇಔಟಿಗೆ ಬಂದು ತಲುಪ್ತೀರಾ ಸರ್.